ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ನಿಮಗೆ ಸಿಗುತ್ತೆ 15 ಲಕ್ಷದವರೆಗೆ ಉಚಿತವಾದಂತಹ ಸ್ಕಾಲರ್ಶಿಪ್. ಇವತ್ತೇ ಅರ್ಜಿ ಸಲ್ಲಿಸಿ. ಯಾವ ರೀತಿ, ಯಾವುದರಲ್ಲಿ ಸ್ಕಾಲರ್ಶಿಪ್, ಏನಿದು ಸ್ಕೀಮು, ಲಾಸ್ಟ್ ದಿನಾಂಕ ಯಾವುದು, ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಬಡ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ನೆರವಾಗೋದಕ್ಕೆ SBI ಫೌಂಡೇಶನ್ ಈ ರೀತಿಯ ಅದ್ಭುತವಾದಂತಹ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. SBIನಿಂದ ನಿಮಗೆ ಗುಡ್ ನ್ಯೂಸು, ವಿದ್ಯಾರ್ಥಿಗಳಿಗೆ 15 ಲಕ್ಷ ರೂಪಾಯಿವರೆಗೆ ಉಚಿತವಾದಂತಹ ಸ್ಕಾಲರ್ಶಿಪ್ ಸಿಗುತ್ತೆ. ಇವತ್ತೇ ಅರ್ಜಿಯನ್ನು ಸಲ್ಲಿಸಿ. ಕೊನೆ ದಿನಾಂಕವನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅರ್ಜಿ ಸಲ್ಲಿಸೋದು, ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಹರು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ. ನೋಡಿ, ಬಡ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ನೆರವಾಗುವುದಕ್ಕೆ SBI ಫೌಂಡೇಶನ್ ಬೃಹತ್ ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಪ್ರಕಟಿಸಿದೆ. ಇದರ ಹೆಸರು ಬಂದು ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026. ಈ ಯೋಜನೆಯ ಅಡಿಯಲ್ಲಿ 9ನೇ ತರಗತಿಯಿಂದ ಹಿಡಿದು IIT, IIM, ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ 25,000ಕ್ಕೂ ಹೆಚ್ಚು ಅರ್ಹ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಯಿಂದ ಹಿಡಿದು 15 ಲಕ್ಷ ರೂಪಾಯಿವರೆಗೂ ಕೂಡ ನೆರವು ಸಿಗುತ್ತೆ. ಎಲ್ಲಿಂದ ಎಲ್ಲಿಗೆ? 9ನೇ ತರಗತಿಯಿಂದ ಹಿಡಿದು IIT, IIM, ವಿದೇಶದಲ್ಲಿ ವ್ಯಾಸಂಗ ಮಾಡ್ತೀರಾ, ಅಲ್ಲೂ ಕೂಡ ಒಬ್ಬರಲ್ಲ, ಇಬ್ಬರಲ್ಲ, 1,000 ಅಲ್ಲ, 2,000 ಅಲ್ಲ, 25,000ಕ್ಕೂ ಹೆಚ್ಚು ಅರ್ಹ ವಿದ್ಯಾರ್ಥಿಗಳಿಗೆ 15,000ದಿಂದ 15 ಲಕ್ಷ ರೂಪಾಯಿವರೆಗೂ ಕೂಡ ನೆರವು ಸಿಗುತ್ತೆ. ಅರ್ಜಿ ಯಾವ ರೀತಿ ಸಲ್ಲಿಸೋದು ಮೇಡಮ್, ಹೇಗೆ ತಿಳಿಸ್ಕೊಡಿ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವುದು? ಸೆಪ್ಟೆಂಬರ್ 4, 2026 ಕೊನೆಯ ದಿನಾಂಕ. ಇನ್ನೇನು 1.25 ತಿಂಗಳಿದೆ. ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ. ಸೆಪ್ಟೆಂಬರ್ 4, 2026 ಕೊನೆಯ ದಿನಾಂಕ. ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಬಯಸ್ತಾರೆ. ನಾನು ಹೈಯರ್ ಸ್ಟಡೀಸ್ ಮಾಡಬೇಕು, ಡಿಗ್ರಿ ಮೇಲೆ ಡಿಗ್ರಿ ಪಡ್ಕೋಬೇಕು ಅಂತ ಹೇಳಿ ಬಡ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಅಂಗಸಂಸ್ಥೆಯಾದ SBI ಫೌಂಡೇಶನ್ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ತನ್ನ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ SBI ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026 SBI ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಪ್ರಕಟಿಸಿದೆ. ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿಗಳಿಗೆ ನಾನು ಆವಾಗಲೇ ಹೇಳಿದೆ 15,000ದಿಂದ ಗರಿಷ್ಠ ಅಂದರೆ ಮಿನಿಮಮ್ 15,000, 15,000ದಿಂದ 15 lakhs, ಗರಿಷ್ಠ 15 ಲಕ್ಷದವರೆಗೂ ಕೂಡ ಆರ್ಥಿಕ ನೆರವು ಸಿಗುತ್ತೆ. ಈ ಹಣವನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಮರಳಿ ಪಾವತಿಸಬಹುದಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಇದು ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ SBI ಫೌಂಡೇಶನ್ ಕೊಡ್ತಾ ಇರೋದು. ಈಗ ಆಲ್ರೆಡಿ 100 ಕೋಟಿ ಅನುದಾನ ಹಾಗೆ 25,000 ಅರ್ಹ ವಿದ್ಯಾರ್ಥಿಗಳಿಗೆ ಇದರ ಲಾಭ ಸಿಗುತ್ತೆ. ಬಡತನದ ಕಾರಣದಿಂದ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಈ ವಂಚಿತರಾಗಬಾರದು ಅನ್ನುವ ಉದ್ದೇಶದಿಂದ 2022 ಪ್ರಾರಂಭ ಆಗಿದ್ದು ಈಗ ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. 2022 ಆರಂಭ ಆಗುತ್ತೆ ಆಶಾ ಸ್ಕಾಲರ್ಶಿಪ್ ಯೋಜನೆ. ದೇಶದ ಅತಿದೊಡ್ಡ ಕಾರ್ಪೊರೇಟ್ ಶಿಷ್ಯ ವೇತನ ಕಾರ್ಯಕ್ರಮದಲ್ಲಿ ಇದು ಒಂದಾಗಿದೆ. 2026-27 ಹಣಕಾಸು ವರ್ಷಕ್ಕೆ ಈ ಸ್ಕಾಲರ್ಶಿಪ್ಗಾಗಿ SBI ಫೌಂಡೇಶನ್ 100 ಕೋಟಿ ರೂಪಾಯಿ ನಿಧಿಯನ್ನ ಈಗ ಆಲ್ರೆಡಿ ಮೀಸಲಿಟ್ಟಿದೆ. ನೋಡಿ, ಈ ವರ್ಷ ದೇಶಾದ್ಯಂತ ಹಿಂದುಳಿದ ಹಿನ್ನೆಲೆಯ 25,707 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಯೋಜನೆಯ ಲಾಭ ಸಿಗುತ್ತೆ. ಈ ವರ್ಷ ಎಷ್ಟು? ಸಾಕಷ್ಟು ಜನ ಅಪ್ಲೈ ಮಾಡಿ, ತೊಂದರೆ ಇಲ್ಲ. ಆದರೆ ಅದರಲ್ಲಿ ಲಾಭ ಸಿಗೋದು 25,707 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗಾದ್ರೆ ಮೇಡಮ್, ಇಷ್ಟೆಲ್ಲ ಹೇಳಿದ್ರೆ ಯಾರಿಗೆಲ್ಲ ಸಿಗುತ್ತೆ? ನಾವು ಕೂಡ ಪಡ್ಕೊಳ್ಬಹುದಾ? ನಾವು ಕೂಡ ಅರ್ಹರ? ನೋಡಿ, ಏನೆಲ್ಲ ಅರ್ಹತೆಗಳಿರಬಹುದು ಅಂತ ಹೇಳಿದ್ರೆ, ಈ ಯೋಜನೆ ಶಾಲಾ ಹಂತದಿಂದ, ನಾನು ಆರಂಭದಲ್ಲೇ ಹೇಳಿದೆ, 9ನೇ ಕ್ಲಾಸಿಂದ ಹಿಡಿದು IIT, IIM ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಯವರೆಗೂ ಕೂಡ ಇದು ಅನ್ವಯುತ್ತೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ 75% ಅಂಕ
ವನ್ನ ನೀವು ಪಡೆದಿರಬೇಕು. ಕುಟುಂಬದ ವಾರ್ಷಿಕ ಆದಾಯ, ಶಾಲಾ ವಿದ್ಯಾರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತೆ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಪಡೆಯುವವರಿಗೆ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕೋರ್ಸ್ಗಳು 9 ರಿಂದ 12ನೇ ತರಗತಿ ಶಾಲಾ ವಿದ್ಯಾರ್ಥಿಗಳು UG, PG, MBBS, IIT, IIM ವಿದ್ಯಾರ್ಥಿಗಳು ಹಾಗೆ ಸ್ನಾತಕೋತ್ತರ ಮಾಸ್ಟರ್ಸ್ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 9 ರಿಂದ 12ನೇ ತರಗತಿ 15,000ದಿಂದ ನಿಮಗೆ ಆರಂಭ ಆಗುತ್ತೆ. ಸಾಮಾನ್ಯ ಪದವಿ ಮತ್ತು ಸ್ನಾತಕೋತ್ತರ UG ಮತ್ತೆ PG ನಿಗದಿತ ಕೋರ್ಸ್ ಆಧಾರಿತ ಪ್ರತಿಷ್ಠಿತ ಸಂಸ್ಥೆಗಳು IIT ಇರಬಹುದು, IIM ಇರಬಹುದು, MBBS ಕೋರ್ಸ್ ವೆಚ್ಚದ ಆಧಾರದ ಮೇಲೆ ವಿದೇಶಿ ವ್ಯಾಸಂಗ ಗರಿಷ್ಠ 15,000ದಿಂದ 15 ಲಕ್ಷ. ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ? ಬೇಗ ಹೇಳ್ಬಿಡಿ. ಕೊನೆ ದಿನಾಂಕ ನಾನು ಆಗ್ಲೇ ಹೇಳಿದೆ ಸೆಪ್ಟೆಂಬರ್ 4, 2026 ಅಂತ ಹೇಳಿ. ಸೊ ಅರ್ಹತೆಯನ್ನ ಕಾಯ್ದುಕೊಂಡ ವಿದ್ಯಾರ್ಥಿಗಳಿಗೆ ಅವರ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಆರ್ಥಿಕ ನೆರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 4, 2026. ಅಧಿಕೃತ ವೆಬ್ಸೈಟ್. ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಅರ್ಹತೆಯನ್ನ ಪರಿಶೀಲಿಸಿ ವೆಬ್ಸೈಟ್ ಹೇಳ್ತೀನಿ, ಬರ್ಕೊಳ್ಳಿ. www.sbi.ASHA ಅಂದ್ರೆ ಆಶಾ ಸ್ಕಾಲರ್ಶಿಪ್ .co.in ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಹುದು. ನೀವು ಗೂಗಲ್ಗೆ ಹೋಗ್ಬಿಟ್ಟು SBI ಆಶಾ ಸ್ಕಾಲರ್ಶಿಪ್ ಅಂತ ಹೊಡೆದ್ರೂ ನಿಮಗೆ ಪ್ಲಾಟಿನಮ್ ಸ್ಕಾಲರ್ಶಿಪ್ ಅಂತ ಹೊಡೆದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರುತ್ತೆ. www.sbi.ashascholarship.co.in ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಆಗ್ತಡ ಈ ಅವಕಾಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಬಳಸ್ಕೊಳ್ಳಿ.